ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಲ್ಲೆಡ್ಕ. ವೀಕ್ಷಕರ, ಅಂತೂ ಇಂತೂ ಬಹುನಿರೀಕ್ಷಿತ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯ ಪಟ್ಟಿ ಇವತ್ತು ಬೆಳಗ್ಗೆ ಬಿಡುಗಡೆ ಆಯಿತು. 20 ಸಚಿವರ ಅಧಿಕೃತ ಪಟ್ಟಿ ಹೊರಗೆ ಬಂತು. ಆಮೇಲೆ ಒಂದ್ ಸ್ವಲ್ಪ ಇವಾಗ ಏನು ನಡೀತಾ ಇದೆ, ಡಿ.ಕೆ. ಶಿವಕುಮಾರ್ ಅವರು ಒಂದು ವಾರದಿಂದ ರಾಹುಲ್ ಸಾಹೇಬ್ರಿಗೆ ಪಾಪ ಕಾದು 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 ಕೊನೆಗೂ ಇವತ್ತು ಅವರು ಅಸ್ತು ಅಂತ ಹೇಳ್ಬಿಟ್ಟಿದ್ದಾರೆ. ಕರ್ನಾಟಕದಲ್ಲಿ ಒಂದಷ್ಟು ಕಾಂಗ್ರೆಸ್ ನಾಯಕರಿಗೆ ಇದರಿಂದ ಖುಷಿ, ಒಂದಷ್ಟು ನಾಯಕರಿಗೆ ಬೇಜಾರು ಎಲ್ಲ ಇದೆ. ಒಟ್ಟು 20 ಮಂದಿ ಸಚಿವರಾಗಿ ಆಯ್ಕೆ ಆಗಿದ್ರು. ಅದರಲ್ಲಿ 13 ಮಂದಿ ಮೊದಲ ಬಾರಿಗೆ ಸಚಿವರಾಗ್ತಾ ಇರುವಂತಹ ಹೊಸ ಮುಖಗಳು. ಒಬ್ಬ ಮಹಿಳೆಗೆ ಅವಕಾಶವನ್ನ ಕೊಟ್ಟಿದ್ರು. ಆದ್ರೆ ಅವರಿಗೆ ಈಗ ನೀವು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಡಿಯೋ ರಿಲೀಸ್ ಆದ್ಮೇಲೆ ಜಮೀರ್ ಅಹಮದ್ ಖಾನ್ ಕೈ ಹಿಡಿತಾರ, ಕೈ ಬಿಡ್ತಾರ, ಈ ಒಂದು ಕುತೂಹಲ ಅಂತೂ ಖಂಡಿತವಾಗ್ಲೂ ಇತ್ತು. ಆದ್ರೆ ಮುಸ್ಲಿಂ ವೋಟ್ ಬ್ಯಾಂಕ್ ಬಿಡೋದಕ್ಕಾಗುತ್ತಾ ಹೇಳಿ? ಹಾಗಾಗಿ ಅವರ ಕೈ ಹಿಡದೆ ಬಿಟ್ಟಿದ್ದಾರೆ. ಇನ್ನು ಪಾಪ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಈ ಬಾರಿ ಸಚಿವ ಸ್ಥಾನ ಕೈ ತಪ್ಪಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಲೆ ಈ ಗೃಹಲಕ್ಷ್ಮಿ 5,000 ಕೋಟಿ ನುಂಗಿರುವಂತಹ ಒಂದು ಆರೋಪ ಬಂದಿತ್ತು, ನಿಮಗೆ ಗೊತ್ತೇ ಇದೆ. ಅದು ಎಲ್ಲಿಗೆ ಹೋಯ್ತು, ಆ ಹಣ ಯಾರ ಜೇಬ್ ಸೇರ್ಕೊಳ್ತು, ಇದು ಯಾವುದಕ್ಕೂ ಕೂಡ ಇಲ್ಲಿವರೆಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಆಗ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಲಿ ಉತ್ತರವನ್ನ ಕೊಟ್ಟಿಲ್ಲ. ಈಗ ನೋಡಿದ್ರೆ ಪಾಪ ಅವರನ್ನ ಸಂಪುಟದಿಂದ ಕೈಯೇ ಬಿಟ್ಟು ಬಿಟ್ಟಿದ್ದಾರೆ. ಇನ್ನು ಅದು ಬಿಟ್ರೆ ಈ ಸಚಿವ ಸ್ಥಾನ ಕಳ್ಕೊಂಡಂತವ್ರು ಒಂದಷ್ಟು ಅಭಿಮಾನಿಗಳು ಅಲ್ಲಲ್ಲಿ ಡ್ರಾಮಾ ಮಾಡ್ತಾ ಇರುವಂತದ್ದು ಬಿಟ್ರೆ ಏನು ಸಮಸ್ಯೆ ಇಲ್ಲ ಅಂತ ಅಂದುಕೊಳ್ತಿದ್ವಿ. ಬಟ್ ಈಗ ಒಬ್ಬರೇ ಒಬ್ರು ಹೆಣ್ಣು ಮಗಳಿಗೆ ಸಚಿವ ಸ್ಥಾನವನ್ನು ಕೊಟ್ಟಿದ್ರು. ಅವರಿಗೀಗ ನೀವು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಸಚಿವರಾಗಿ ಯಾರೆಲ್ಲ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ ಅವರ ಲಿಸ್ಟ್ ಅನ್ನ ಇಲ್ಲಿ ಹಾಕಿರ್ತೀವಿ. ಆರಂಭದಲ್ಲಿ ಒಂದು ಲಿಸ್ಟ್ ಬಂದಿತ್ತು, ಅದಾದ ಮೇಲೆ ಒಂದಷ್ಟು ಬದಲಾವಣೆಗಳು ಕೂಡ ಆದ್ವು. ಈಗ ಫೈನಲ್ ಲಿಸ್ಟ್ ಹೀಗೆ ಇರುವಂತದ್ದು, ನೀವು ಒಂದು ಬಾರಿ ಕಣ್ಣಾಡಿಸಿ ನೋಡಿ. ವೀಕ್ಷಕರು, ಇನ್ನು ಈ ಕಡೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆ ವಿವಾದ ಬಹಳ ಜೋರಾಗಿ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ ಅನ್ನುವಂತಹ ಒಂದು ಆರೋಪದ ಮೇಲೆ ವಿಜಯಪುರದಲ್ಲಿ ಅಭ್ಯರ್ಥಿಗಳು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂತದ್ದು. ಆಗಸ್ಟ್ 2ನೇ ತಾರೀಕು ವಿಜಯಪುರ ಜಿಲ್ಲೆಯ ಟಿಕೋಟಾದ ಶಾರದಾಂಬ PU ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಒಂದಷ್ಟು ಅಭ್ಯರ್ಥಿಗಳು ತಮಗೆ ಕೊಟ್ಟಂತಹ OMR ಆನ್ಸರ್ ಶೀಟ್ ನಂಬರ್, ಅದೇ ರೀತಿ ಕ್ವೆಶ್ಚನ್ ಪೇಪರ್ ನಂಬರ್ ಒಂದೇ ಇರಲಿಲ್ಲ ಅನ್ನುವಂಥ ಒಂದು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಇದಕ್ಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ KEA ಕಾರ್ಯನಿರ್ವಾಹಕ ನಿರ್ದೇಶಕರು ಸ್ಪಷ್ಟನೆಯನ್ನು ಈಗ ಕೊಟ್ಟಿದ್ದಾರೆ. OMR ಆನ್ಸರ್ ಶೀಟ್ ನಂಬರ್, ಅದೇ ರೀತಿ ಕ್ವೆಶ್ಚನ್ ಪೇಪರ್ ನಂಬರ್ ಒಂದೇ ಇರಬೇಕನ್ನುವಂಥದ್ದು ಎಲ್ಲೂ ಮೆನ್ಷನ್ ಆಗಿಲ್ಲ. ಎಕ್ಸಾಮ್ ಬರೆಯುವಂತವ್ರು OMR ಆನ್ಸರ್ ಶೀಟ್ ಅಲ್ಲಿ ಕ್ವೆಶ್ಚನ್ ಪೇಪರ್ ನ ಸೀರೀಸ್ ಕೋಡ್ ಹಾಗೆ ವರ್ಷನ್ ಕೋಡ್ ಅನ್ನ ಸರಿಯಾಗಿ ನಮೂದಿಸಿದ್ರೆ ಸಾಕು ಅಂತ ಅವ್ರು ಹೇಳ್ತಾ ಇರುವಂತದ್ದು. ಅಂಡ್ ಈ ಕರ್ನಾಟಕ ಪೊಲೀಸ್ ನೇಮಕಾತಿ ಪರೀಕ್ಷೆಯಲ್ಲಿ ಅಕ್ರಮ ಕೇಳಿ ಬರ್ತಾ ಇದೆ. ಈ ಆರೋಪದ ಹಿನ್ನೆಲೆಯಲ್ಲಿ ಅದಕ್ಕೆ ಜವಾಬ್ದಾರಿಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡ್ತೀರಾ ಅಂತ ಪ್ರಿಯಾಂಕ್ ಖರ್ಗೆ ಅವರನ್ನ ಕೇಳಿದ್ರೆ ಹೆಂಗೆ ಉತ್ತರವನ್ನ ಕೊಡ್ತಾರೆ ನೀವು ಒಂದು ಬಾರಿ ಕೇಳಿಸ್ಕೊಳ್ಳಿ. ನೀವು ರಾಜೀನಾಮೆ ಕೊಡಬೇಕು ಅಂತ ಆರಕ್ಷಕರು ಆಗ್ರಹ ಮಾಡಿ ಮಾಡ್ಲಿ ಅಪ್ಪ, ಪ್ರತಿಭಟನೆ ಮಾಡ್ಲಿ. ಒಂದು ಹೆಂಗೆ ಜಂತರ್ ಮಂತರ್ನಲ್ಲಿ ಒಂದು 25 ದಿನ ಕೂತಿದ್ರಲ್ಲ ಹಂಗರ್ ಸ್ಟ್ರೈಕ್, ಕೂತ್ಕೊಳ್ಳಿ, ನಾವು ಒಂದ್ಸರಿ ಲಾಠಿ ಚಾರ್ಜ್ ಮಾಡ್ತೀವಿ, ಅದಾದ್ಮೇಲೆ ನೋಡೋಣ ರಾಜೀನಾಮೆ ಕೊಡೋದ ಇಲ್ಲ ಅಂತ. PSI ಹಗರಣ ಆದಾಗ ಯಾರು ರಾಜೀನಾಮೆ ಕೊಟ್ಟಿದ್ರೇನ್ರಿ? 6 ಸರಿ ಕೌನ್ಸಿಲ್ನಲ್ಲಿ ಮತ್ತೆ ಅಸೆಂಬ್ಲಿನಲ್ಲಿ ಹಗರಣನೇ ಆಗಿಲ್ಲ ಅಂದ್ರಲ್ಲ. ಹೂ ವಾಸ್ ದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್? ಒಂದು IGP ಲೆವೆಲ್ ಆಫೀಸರು ಜೈಲಿಗೆ ಹಾಕಿದ್ರಲ್ಲ, ಅವಾಗ ಯಾರು ರಾಜೀನಾಮೆ ಕೊಟ್ಟಿದ್ರಿ ನೀವು? ಆಮೇಲೆ ಈ ಲೋಪನೇ ಆಗಿಲ್ಲ. ಲೋಪ ಏನಿದೆ ಅಂತ ತೋರಿಸ್ಬಿಡ್ಲಿ ವಿರೋಧ ಪಕ್ಷದ ನಾಯಕರು. BJP ಅವರು ಲೋಪ ಇದೆ ಅಂತ ಇದಾರಲ್ಲ, ಏನ್ ಲೋಪ ತೋರಿಸ್ಲಿ. ಈಗ ಲಕ್ಷಾಂತರ ಜನರು ಎಕ್ಸಾಮ್ ಬರ್ದಾದ್ಮೇಲೆ ಹೌ ಕ್ಯಾನ್ ಓನ್ಲಿ ದೀಸ್ ಪೀಪಲ್ ನಾಟ್ ರೈಟ್? ಆಮೇಲೆ ನೋಡಿ, ಈ ವಿಚಾರದಲ್ಲಿ ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಇಲ್ಲ. ವಿದ್ಯಾರ್ಥಿಗಳು ಒಂದು 25 ದಿನ ಉಪವಾಸ ಸತ್ಯಾಗ್ರಹ ಮಾಡ್ಲಿ, ಅದಾದ ನಂತರ ಅವರ ಮೇಲೆ ಲಾಠಿ ಚಾರ್ಜ್ ಆಗ್ಲಿ, ಆಮೇಲೆ ನಾನು ಬೇಕಾದ್ರೆ ರಾಜೀನಾಮೆನ ಕೊಡ್ತೀನಿ ಅಂದ್ರೆ ಮೋದಿಜಿ ಅವರಿಗೆ ಟಾಂಟ್ ಕೊಡೋ ರೀತಿಯಲ್ಲಿ ಮಾತಾಡ್ತಾರೆ. ಈ ಹೇಳಿಕೆಯನ್ನ ವಿರೋಧ ಮಾಡಿ ಇಂಥ ಅಹಂಕಾರದ ವಿರುದ್ಧ CJP ಸೇರಿದ ಹಾಗೆ ಯಾರಾದ್ರೂ ಧ್ವನಿಯನ್ನ ಎತ್ತೋದಕ್ಕೆ ಬರ್ತಾರಾ? ಅಯ್ಯೋ, ಚಾನ್ಸ್ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಅಲ್ವೇ? ಯಾರಿಗಾದ್ರೂ ಇಲ್ಲಿ ಜಾರ್ಖಂಡ್ ನಲ್ಲಿ ಆಗ್ತಾ ಇರುವಂತದ್ದಾದ್ರೂ ಕಾಣಿಸ್ತಾ ಇದೆಯಾ? ಅದು ಇಲ್ಲ ಅನ್ಸತ್ತೆ. ಅಲ್ಲೂ ಈಗ ಉಪವಾಸ ಸತ್ಯಾಗ್ರಹ ಅಂತ ಆರಂಭ ಮಾಡ್ತಾ ಇದ್ದಾರೆ. ನೋಡ್ಬೇಕು ಇದು ಇನ್ನು ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಇಲ್ಲಿ ಯಾರ್ಯಾರೆಲ್ಲ ಸಪೋರ್ಟ್ಗೆ ಬರ್ತಾರೆ ಅಂತ.
जिस खाक ने पैदा किया उसमें समा जाऊं। तमन्ना रखता हूं कि मैं भी अपने वतन के काम आ जाऊं, वतन के काम आ जाऊं। ವೀಕ್ಷಕರ ಈ ಕಡೆ ಅಭಿಜಿತ್ ಇಪ್ಕೆ ಸ್ಲೋ ಆಗಿ ಒಂದು ಪೊಲಿಟಿಕಲ್ ಸ್ಟೈಲ್ ಅಲ್ಲೇ ಮುಸ್ಲಿಂ ಓಲೈಕೆಗೆ ಇಳಿದು ಬಿಟ್ಟಿದ್ದಾರಾ ಅನ್ನುವಂತ ಒಂದು ಪ್ರಶ್ನೆ. ಯಾಕೆ ಅಂತಂದ್ರೆ ಇಂಟರ್ವ್ಯೂ ಅಲ್ಲಿ ಮಾತಾಡ್ತಾ ಈ ದೇಶದಲ್ಲಿ ಅತಿ ದೊಡ್ಡ ದೇಶದ್ರೋಹಿ ಅಂತ ಯಾರನ್ನಾದ್ರೂ ಕರಿಬೇಕಾದ್ರೆ ಅದು ನಾಥೂರಾಮ್ ಗೋಡ್ಸೆ ಅವರನ್ನ ಅಂತ ಹೇಳ್ತಾನೆ. ಕೂಡ್ಲೆ ಉಮರ್ ಖಾಲಿದ್ ಬಗ್ಗೆ ಏನ್ ಹೇಳ್ತೀರಾ ಅಂತ ಪ್ರಶ್ನೆಯನ್ನ ಕೇಳಿದ ತಕ್ಷಣ ಅಯ್ಯೋ ನ್ಯಾಯಾಲಯ ವಿಚಾರಣೆ ನಡೆಸ್ಲಿ, ಕಾನೂನು ಪ್ರಕ್ರಿಯೆ ನಡೀಲಿ, ಇನ್ನೂ ಅವರಿಗೆ ಶಿಕ್ಷೆ ಆಗಿಲ್ವಲ್ಲ ಅಂತ ಹೇಳ್ತಾನೆ. ಆತ ಕೊಟ್ಟಿರುವಂತ ದೇಶ ವಿರೋಧಿ ಹೇಳಿಕೆ, ಆತನ ಬ್ಯಾಕ್ ಗ್ರೌಂಡ್ ಇವೆಲ್ಲ ಗೊತ್ತಿದ ಮೇಲೂ ಈ ರೀತಿಯಾಗಿ ಅಭಿಜಿತ್ ಇಪ್ಕೆ ಹೇಳ್ತಾನೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ. ನಾಥೂರಾಮ್ ಗೋಡ್ಸೆಯನ್ನ ದೇಶದ್ರೋಹಿ ಅಂತ ಕರೆಯೋದಾದ್ರೆ ಉಮರ್ ಖಾಲಿದ್ ನನ್ನ ದೇಶದ್ರೋಹಿ ಅಂತ ಕರೆಯೋದಕ್ಕೆ ಅಭಿಜಿತ್ ಇಪ್ಕೆಗೆ ಯಾಕಿಷ್ಟು ಕಷ್ಟ ಆಗುತ್ತೆ ಗೊತ್ತಿಲ್ಲ. ಇನ್ನು ಈ ಕಡೆ ಸಿಜೆಪಿ ಪ್ರತಿಭಟನೆಯಲ್ಲಿ ಭಾಗಿಯಾದಂತ ಒಬ್ಬ ವ್ಯಕ್ತಿಯ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು. ಆತ ಹೇಳ್ತಾ ಇದ್ದಾನೆ, ಪ್ರತಿಭಟನೆಗೆ ಗೂಂಡಾಗಳನ್ನ ಕಳುಹಿಸಿದ್ದು ಬಿಜೆಪಿ ಅಲ್ಲ, ಸಮಾಜವಾದಿ ಪಾರ್ಟಿ. ಅದಾದ ನಂತರನೇ ಪರಿಸ್ಥಿತಿ ಕೈ ಮೀರಿದ್ದು, ಗಲಭೆ ಎಲ್ಲ ಶುರುವಾಗಿದ್ದು ಅಂತ. मेरा फेस अवॉइड करना, क्योंकि कल के मैं भी प्रोटेस्ट में साथ था और टीयर गैस की वजह से मेरी बहुत हालत ख़राब है. टीयर गैस लिटरली लाइक मेरे फेस पे आके लगे हैं और बॉडी पे आके लगे हैं और लाठी चार्ज हुआ, हम सब पे बहुत चीज़ें हुई. बट मैं एक चीज़ बताना चाहूँगा, जो मैंने एज एन आर्टिस्ट वहाँ पे एनालाइज करा, समाजवादी पार्टी बहुत ख़राब है. लिटरली मैं तुमको इस सच बता रहा हूँ, अपने आँखों से देखा सच. मुझे नहीं पता लोगों ने वहाँ ये देखा नहीं देखा. भाई 12 बजे तक सब कुछ अच्छा था. हम पार्लियामेंट तक पहुंच गए थे. पार्लियामेंट का जो मेन वहाँ पे वो स्टेशन है पुलिस, वहाँ पे हम सब खड़े थे और सब शांति से हो रहा था, बहुत शांति से हो रहा था, हर चीज़ शांति से हो रही थी. पर मैंने अचानक से देखा समाज पार्टी आती है और वो जनता को आधा आधा डिवाइड करके ले जाती है, इधर से और उधर से. और जैसे ही डिवाइड होता है उसके 20 मिनट बाद दंगे फसाद हो जाते हैं चालू. लिटरली भाई कल मुझे पुलिस वाले ने मारा, मैंने उसको डंडा छीन के उसको मारना चालू करा. मैंने उसको लिटा के मारा. मैंने देखा भाई उसने जो बैज लगा रखे थे वो भी नकली थे और इतने में 500 पुलिस वाले, मतलब पता नहीं कहाँ से इतने पुलिस आ रही है, वो सब नकली दिख रही थी मुझे. लिटरली लोग मुझे नकली दिख रहे थे भाई. बस एक ही बात बोलना चाहूँगा कि समाजवादी पार्टी, किसी भी पार्टी पे आंखें बंद करके जो भी आपका दिल है भरोसा कर लेना. समाजवादी पार्टी पे कभी भरोसा मत करना, क्योंकि मैंने कल अपना दिल से और एक्सपीरियंस के साथ तो मैं बता रहा हूँ, समाजवादी पार्टी आने के बाद ही दंगे फसाद हुए. और इस वीडियो के बाद मुझे हेट मिलती है, क्या होता है मुझे नहीं पता. पर समाजवादी पार्टी को बिल्कुल भी इंडियन गवर्नमेंट में मत लाना, ये मैं तुम्हें दिल से बता रहा हूँ भाई. मैंने लोगों को मरते हुए देखा है, मैं औरतों को, बच्चों को अपने सामने मरते हुए देखा है यार. लोग एक दूसरे ऊपर चढ़ रहे थे भाई. मैंने बहुत कोशिश करी बचाने की लोगों को, पर मैं अकेला क्या क्या करता भाई वहाँ पे. एक लिटरली कल मुझे जितना पावरलेस और कमज़ोर फील हुआ है ना, कभी नहीं हुआ. क्योंकि मैंने कल फील करा गवर्नमेंट कैन डू एनीथिंग विद अस भाई. गवर्नमेंट कुछ भी कर सकती है हमारे साथ और हम नथिंग है उनके सामने. कल इतनी भीड़ थी उसके बावजूद ऐसा हुआ. बस एक ही बात बोलना चाहूँगा, किसी पार्टी का समर्थन मत करो, अपना समर्थन करो. जहाँ आपको अपना अच्छा लगता है वहाँ आपके साथ खड़े हो, पर समाजवादी पार्टी से दूरी बना के रखना, ये मैं आपको क्लियरली बता रहा हूँ. कल मैंने खुद ये फील करा है वहाँ पर जाके. और मैंने नोटिस करा कि जैसे ही हम जनपद तक पहुँचे, पुलिस वाले हमें जनपद तक लेके आए, मैंने देखा वहाँ भीड़ लगी थी और पत्थरबाजी के लिए लोग पहले से ही खड़े थे, प्री प्लान्ड. बहुत सारे लोग जो कि पहले थे ही नहीं. और मेरे को कुछ लोगों ने पकड़ के बोला गाड़ियों में आग लगा देते हैं. मैंने उनकी शक्ल देखी, मेरे को लगा कि भाई ये लोग तो यहाँ के है ही नहीं. और समाजवादी पार्टी से प्लीज़ दूरी बना के रखना है, इसको कभी नहीं लाना मैं इंडियन गवर्नमेंट में. और मैं किसी सरकार के साथ नहीं हूँ, मैं सिर्फ अपने दिल के साथ और सच्चाई के साथ हूँ. ಗೊತ್ತಿಲ್ಲ, ಬಟ್ ಸಿಜೆಪಿ ಪ್ರತಿಭಟನೆಯ ನಂತರ ಬಹಳಷ್ಟು ವಿಚಾರಗಳಂತೂ ಹೊರಗೆ ಬರುತ್ತಾನೆ ಇದಾವೆ, ಒಂದಷ್ಟು ಮುಖವಾಡಗಳು ಕಳಿಸ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಚಾರಗಳು ಗೊತ್ತಾಗ್ತಾ ಹೋಗುತ್ತೆ. ವೀಕ್ಷಕರು, ಇವತ್ತಿನ ಬೆಳವಣಿಗೆಗಳನ್ನ ನೋಡಿದ್ರೆ ರಾಜಕೀಯ ಆಗಿರ್ಲಿ, ನೇಮಕಾತಿ ಪರೀಕ್ಷೆ ವಿವಾದ ಆಗ್ಲಿ, ದೇಶದ ರಾಜಕೀಯ ಚರ್ಚೆಗಳೇ ಆಗ್ಲಿ, ಎಲ್ಲೋ ಕೂಡ ಒಂಥರ ಬಿಸಿ ಬಿಸಿ ಹಂತದಲ್ಲಿ ಇದೆ ಅಂತಾನೆ ಹೇಳ್ಬಹುದು. ಮುಂದಿನ ದಿನಗಳಲ್ಲಿ
ಈ ಎಲ್ಲಾ ವಿಚಾರಗಳಿಗೆ ಸರ್ಕಾರ ಆಗಿರಬಹುದು, ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಿರ್ಬಹುದು, ರಾಜಕೀಯ ಪಕ್ಷಗಳಾಗಿರ್ಬಹುದು, ತನಿಖಾ ಸಂಸ್ಥೆಗಳಾಗಿರ್ಬಹುದು, ಯಾವ ರೀತಿ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನುವಂಥದ್ದನ್ನ ಅಫ್ಕೋರ್ಸ್ ಕಾದು ನೋಡ್ಬೇಕು. ನಿಮ್ಮ ಅಭಿಪ್ರಾಯ ಏನನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಸಚಿವ ಸಂಪುಟ ವಿಸ್ತರಣೆ, ಪೊಲೀಸ್ ನೇಮಕಾತಿ ಪರೀಕ್ಷೆಯ ವಿವಾದ, ಇವತ್ತಿನ ರಾಜಕೀಯ ಬೆಳವಣಿಗೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.